ಮತ್ತೆ ಜೈಲು ಪಾಲಾಗಿದ್ದಾರೆ ಬಿಜೆಪಿ ನಾಯಕ ದೇವರಾಜೇಗೌಡ. ಎಸ್ಐಟಿ ಕಸ್ಟಡಿ ಅಂತ್ಯವಾಗಿದ್ದಕ್ಕೆ ಮತ್ತೆ ನ್ಯಾಯಾಂಗ ಬಂಧನ. ಜೈಲಿಗೆ ತೆರಳುವ ಮುನ್ನ ದೇವರಾಜೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಸತ್ಯ ಧರ್ಮದ ಪರ ಹೋರಾಟ ಮಾಡೋನು. ಯಾವ ಷಡ್ಯಂತ್ರ ಇದ್ರೂ ಏನೂ ಮಾಡೋದಕ್ಕಾಗಲ್ಲ. ಎಲ್ಲರೂ ಕಾನೂನಿನ ಮುಂದೆ ತಲೆಬಾಗಲೇಬೇಕು. ಸ್ವಲ್ಪ ದಿನಗಳಲ್ಲಿ ಸತ್ಯ ಹೊರಬರುತ್ತೆ. ಕಾನೂನಿದೆ, ಸತ್ಯಕ್ಕೆ ಜಯವಿದೆ. ತಲೆ ಕೆಡಿಸ್ಕೊಳ್ಬೇಡಿ, ಮುಂದೆ ಎಲ್ಲವೂ ಗೊತ್ತಾಗುತ್ತೆ ಎಂದರು ವಕೀಲ ದೇವರಾಜೇಗೌಡ. ಪೊಲೀಸ್ ಕಸ್ಟಡಿ ಅಂತ್ಯವಾಗಿದ್ದಕ್ಕೆ ಮತ್ತೆ ನ್ಯಾಯಾಂಗ ಬಂಧನ. ಜೈಲಿಗೆ ತೆರಳುವ ಮುನ್ನ ದೇವರಾಜೇಗೌಡ ಹೇಳಿಕೆ ಇದೆ. ಪೊಲೀಸ್ ಕಸ್ಟಡಿ ಮುಗಿದಿದೆ. ಎಲ್ಲ ಸತ್ಯ ಹೊರಬಂತ ಸತ್ಯ ಧರ್ಮದ ಪರವಾಗಿ ಹೋರಾಟ ಮಾಡೋ ನಾಯಕ ನಾನು. ಎಲ್ಲ ತಲೆ ಕೆಡಿಸ್ಕಾಗ್ತದೆ. ಧೈರ್ಯವಾಗಿದೆ, ಯಾವ ಷಡ್ಯಂತ್ರ ಏನು ಮಾಡೋಕ್ಕಾಗಲ್ಲ. ಕಾನೂನು ಮುಂದೆ ಎಲ್ಲ ಸತ್ಯ ಹೊರಬಂತ ಸತ್ಯ ಧರ್ಮದ ಪರವಾಗಿ ಹೋರಾಟ ಮಾಡೋ ನಾಯಕ ನಾನು. ಎಲ್ಲ ತಲೆ ಕೆಡಿಸ್ಕಾಗ್ತದೆ. ಧೈರ್ಯವಾಗಿದೆ, ಯಾವ ಷಡ್ಯಂತ್ರ ಏನು ಮಾಡೋಕ್ಕಾಗಲ್ಲ. ಕಾನೂನು ಮುಂದೆ ಎಲ್ಲ ತಲೆ ಬಾಗಲೇಬೇಕು. ಕಾನೂನು ಸತ್ಯಕ್ಕೆ ಜಯ ಇದೆ. ಬಂಧನದಿಂದ ಯಾರ್ದಾರ ಕೈವಾಡ ಇದೆ ಅಂತಲ್ಲ, ಸತ್ಯ ಮುಂದೆ ಬರ್ತದೆ. ಎಲ್ಲ ಸತ್ಯ ಹೊರಬಂತ ಸತ್ಯ ಧರ್ಮದ ಪರವಾಗಿ ಹೋರಾಟ ಮಾಡೋ ನಾಯಕ ನಾನು. ಎಲ್ಲ ತಲೆ ಕೆಡಿಸ್ಕಾಗ್ತದೆ. ಧೈರ್ಯವಾಗಿದೆ. ಶನಿವಾರ ದಿನ ಜುಡಿಷಿಯಲ್ ಕಸ್ಟಡಿಗೆ ತಗೊಂಡಾಗ ಮತ್ತೆ ಅವ್ರು ಸೋಮವಾರ ಅಪ್ಲಿಕೇಶನ್ ಹಾಕಿ 2 days ತೊಗೊಂಡ್ರು. ಅದಾದಮೇಲೆ ಇನ್ವೆಸ್ಟಿಗೇಷನ್ ಸ್ವಲ್ಪ ಫರ್ದರ್ ಮತ್ತೆ ಒಂದು 3 ದಿನ ಬೇಕು ಅಂತ ಕೇಳಿದ್ರು. ನ್ಯಾಯಾಧೀಶರು ಮತ್ತೆ 1 ದಿನ ಎಕ್ಸ್ಟೆಂಡ್ ಮಾಡಿ ಫರ್ದರ್ ಮತ್ತೆ ನೀವು ಯಾವುದೇ ಕಾರಣಕ್ಕೂ ಕೇಳಬಾರ್ದು ಅಂತ ಒಂದು ಕಂಡೀಷನ್ ಮೇಲೆ 3 ದಿನ ಪೊಲೀಸ್ ಕಸ್ಟಡಿಗೆ, 2 ದಿನ ಪ್ಲಸ್ 1 ದಿನ 3 ದಿನ ಕಸ್ಟಡಿ ಕೊಟ್ಟಿದ್ರು. ಇನ್ವೆಸ್ಟಿಗೇಷನ್ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟಾಗಿ ನಮ್ಮ ಇನ್ವೆಸ್ಟಿಗೇಷನ್ ಮುಗಿದಿದೆ ಅಂತ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ಇವತ್ತಿಂದ ಅವ್ರು ಜುಡಿಷಿಯಲ್ ಕಸ್ಟಡಿ ಇದ್ದರೆ ಪೊಲೀಸ್ ಕಸ್ಟಡಿ ಮುಕ್ತಾಯವಾಗಿದೆ. ಈಗ ಏನಿದೆ ಮುಂದಿನ ಪ್ರೊಸೀಜರ್ ಈಗ ನಾವು ನ್ಯಾಯಾಲಯದಲ್ಲಿ, ಜಿಲ್ಲಾ ನ್ಯಾಯಾಲಯದಲ್ಲಿ, ಯಾಕೆಂತಂದರೆ ಇದು 376 ಇರೋದ್ರಿಂದ ಜಿಲ್ಲಾ ನ್ಯಾಯಾಲಯದಲ್ಲಿ ಅವ್ರದ್ದು ಬೇಲ್ ಮೂವ್ ಮಾಡ್ತಾ ಇದ್ದೀವಿ. ಸದ್ಯದಲ್ಲಿ ಅವ್ರಿಗೆ ಬೇಲ್ ಆಗುತ್ತೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.